ನಮಸ್ಕಾರ ವೀಕ್ಷಕರೇ, ಶ್ರೀ ಎಂ ರವರ ಆತ್ಮಚರಿತ್ರೆಯ 15ನೇ ಅಧ್ಯಾಯಕ್ಕೆ ಸ್ವಾಗತ. ಆಧ್ಯಾತ್ಮಿಕ ಗುರುವಿನ ಅನ್ವೇಷಣೆಯಲ್ಲಿ ಹೊರಟಿದ್ದ ಬಾಲಕ ಮುಮ್ತಾಜ್ ಅಲಿ ಸೂಕ್ತ ಗುರುಗಳು ಲಭಿಸದಿದ್ದಾಗ ನಿರಾಶೆಗೊಂಡು ಅಲಕಾನಂದಿಗೆ ಹಾರಿ ಪ್ರಾಣ ಕಳೆದುಕೊಳ್ಳಲು ಹೊರಟಾಗ ಪಕ್ಕದಲ್ಲೇ ಇದ್ದ ವ್ಯಾಸಗುಹೆಯಲ್ಲಿ ಬಾಲ್ಯದಲ್ಲಿ ತಾನು ಕಂಡಂತಹ ಗುರುವಿನ ದರ್ಶನದಿಂದ ಪುಳಕಗೊಂಡನು. ಅವರ ಮಾರ್ಗದರ್ಶನದಲ್ಲಿ ಧ್ಯಾನ, ಅಧ್ಯಯನ, ಯೋಗಾಸನ ಸಹಿತ ಪ್ರಾಚೀನ ಕ್ರಿಯಾಯೋಗದ ಅಭ್ಯಾಸದಲ್ಲಿ ತೊಡಗಿಕೊಂಡನು. ಒಂದು ದಿನ ಸಾಯಂಕಾಲ ಕತ್ತಲಾವರಿಸುವ ಸಮಯದಲ್ಲಿ ಉರಿಯುತ್ತಿರುವ ಧ್ವನಿಯೆದುರು ಕುಳಿತು ಬಾಬಾಜಿ ಈತನಿಗೆ ಪ್ರಥಮ ಪಾಠವನ್ನು ಆರಂಭಿಸಿದರು. ಅಗ್ನಿ ಅಂದರು ಬಾಬಾಜಿ. ಅಗ್ನಿ ಪ್ರಾಚೀನ ನಾಗರಿಕತೆಯಿಂದಲೂ ಪವಿತ್ರವಾದಂಥದ್ದು. ವೇದಕಾಲದಲ್ಲಿ ಪ್ರತಿನಿತ್ಯವೂ ಅಗ್ನಿದೇವತೆಯನ್ನು ಪೂಜಿಸುತ್ತಿದ್ದರು. ಅಗ್ನಿಗೆ ಯಾಕೆ ಇಷ್ಟು ಮಹತ್ವ ಗೊತ್ತೇನು ಅಂದರು. ಅದಕ್ಕೆ ಈತ, ಅಡುಗೆ ಮಾಡಲು ಬೆಂಕಿ ಬೇಕು, ಚಳಿಗಾಲದಲ್ಲಿ ಅದು ನಮ್ಮನ್ನು ಬೆಚ್ಚಗಿರಿಸುತ್ತದೆ, ಕಾಡು ಪ್ರಾಣಿಗಳನ್ನು ನಮ್ಮಿಂದ ದೂರವಿಡುತ್ತದೆ. ಇದೆಲ್ಲ ಕಾರಣಗಳಿಂದಾಗಿ ಬಹುಶಃ ನಮ್ಮ ಪೂರ್ವಜರು ಅಗ್ನಿಯನ್ನು ಗೌರವಿಸಿದರು ಎಂದುತ್ತರಿಸಿದಾಗ ನಕ್ಕ ಬಾಬಾಜಿ. ಹಿಂದಿನ ಕಾಲದಲ್ಲಿ ಒಣಗಡ್ಡಿಗಳನ್ನು ಉಜ್ಜಿ ಬೆಂಕಿ ಮಾಡುತ್ತಿದ್ದರು. ಅಗ್ನಿಯು ಚೇತನಕ್ಕೆ ಸಂಕೇತವಾಗಲು ಇನ್ನೊಂದು ಮುಖ್ಯ ಕಾರಣ, ಅದು ಯಾವತ್ತೂ ಊರ್ಧ್ವಮುಖಿ. ಉರಿಯುತ್ತಿರುವ ಕಟ್ಟಿಗೆಯನ್ನು ಕೆಳಮುಖವಾಗಿ ಹಿಡಿದರೂ ಜ್ವಾಲೆ ಉರಿಯುವುದು ಮೇಲ್ಮುಖವಾಗಿಯೇ. ಒಂದು ಬೆಂಕಿ ಕಿಡಿ ಇಡೀ ಕಾಡನ್ನೇ ಸುಡಬಲ್ಲುದು. ನಾಶಕ್ಕಿಳಿದರೆ ಅದು ಸರ್ವಸ್ವವನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತದೆ. ಕೇವಲ ಗೋಚರಿಸುವ ಬೆಂಕಿಯನ್ನು ಮಾತ್ರ ಅಗ್ನಿ ಎಂದು ಕರೆಯಲಾಗದು. ದಹನದ ಎಲ್ಲ ರೂಪಗಳು ಅಗ್ನಿಯೇ. ಮನುಷ್ಯ ದೇಹದಲ್ಲಿರುವ ಪಚನ ಮತ್ತು ಶಕ್ತಿವರ್ಧನ ಕ್ರಿಯೆಗಳನ್ನು ಜರುಗಿಸುವ ಅಗ್ನಿ ಜಠರಾಗ್ನಿ. ಕಾಮವನ್ನು ಕಾಮಾಗ್ನಿ ಎಂದೂ ಕರೆಯುವರು. ನಿನ್ನ ಹಳೆಯ ಪ್ರೇಯಸಿಯನ್ನು ನೀನು ಓಲ್ಡ್ ಫ್ಲೇಮ್ ಎನ್ನುತ್ತೀಯಲ್ಲವೇ? ಆಕೆಯನ್ನು ಹಳೆಯ ಜಲ ಅಥವಾ ಹಳೆಯ ವಾಯು ಅನ್ನುವುದಿಲ್ಲವಲ್ಲವೇ? ಪ್ರೀತಿ, ಬಯಕೆ, ಸ್ಫೂರ್ತಿ ಇವೆಲ್ಲ ಒಂದು ಬಗೆಯ ಬೆಂಕಿ. ಹೀಗಾಗಿ ಅನಾದಿ ಕಾಲದಿಂದಲೂ ಅಗ್ನಿಯನ್ನು ಪೂಜಿಸುತ್ತಾರೆ. ನಮಗೆ ನಾಥ ಸಂಪ್ರದಾಯಕ್ಕೆ ಸೇರಿದವರಿಗೆ ಅಗ್ನಿ ನಮ್ಮ ಅಸ್ತಿತ್ವದ ಒಂದು ಭಾಗ. ಧುನಿ ಉರಿಸಿ ಅದರ ಜ್ವಾಲೆಗಳನ್ನು ನೋಡುತ್ತಾ ಗಂಟೆಗಟ್ಟಲೆ ಕುಳಿತುಕೊಳ್ಳುತ್ತೇವೆ. ಅಗ್ನಿ ನಮ್ಮ ರಕ್ಷಕ ಹಾಗೂ ಗೆಳೆಯ. ಅಗ್ನಿ ಜ್ವಾಲೆಯೊಂದಿಗೆ ನಮ್ಮ ಮನಸ್ಸು ಏಕತ್ರಗೊಂಡು ನಾವು ಒಂದಾಗುತ್ತೇವೆ. ಪ್ರಕೃತಿಯ ಎಲ್ಲದರಂತೆ ಬೆಂಕಿಗೂ ತನ್ನದೇ ಮನಸ್ಸೆಂಬುದೊಂದಿದೆ. ಅದು ನಮ್ಮೊಂದಿಗೆ ಆತ್ಮೀಯವಾಗಿ ಬೆಸೆದುಕೊಂಡಿದೆ. ಎಷ್ಟೆಂದರೆ ನಮ್ಮ ಅಪೇಕ್ಷೆಗಳೇನೇ ಇದ್ದರೂ ಅವನ್ನು ಜ್ವಾಲೆಗಳು ಪೂರೈಸುತ್ತವೆ. ಹೀಗೆ ನಮ್ಮೊಳಗಿನ ಅಗ್ನಿ ದಹನದ ಸಾರ್ವತ್ರಿಕ ಶಕ್ತಿಯ ಅಂಗವೇ ಆದ ಕುಂಡಲಿನಿ ಬಾಹ್ಯಾಗ್ನಿಯಲ್ಲಿ ಏಕೀಭವಿಸಿ ಧ್ವನಿಯಲ್ಲಿ ಅಭಿವ್ಯಕ್ತಿಗೊಳ್ಳುತ್ತವೆ. ಇದರೊಳಗಿನಿಂದ ಜ್ವಾಲೆಗಳು ಭುಗಿಲೆದ್ದು ಸಹಸ್ರದಳ ಕಮಲವನ್ನು ತಲುಪಿದರೆ ಮಾನವ ದೇವರಾಗುತ್ತಾನೆ. ಪ್ರಜ್ಞೆಯ ಆಸೀಮ ಆಯಾಮಗಳು ಆತನಲ್ಲಿ ತೆರೆದುಕೊಳ್ಳುತ್ತವೆ. ಎಚ್ಚರದಿಂದ ಗಮನಿಸು ಎಂದು ಹೇಳಿ ಬಾಬಾಜಿ ತೀವ್ರ ಏಕಾಗ್ರತೆಯಿಂದ ಧ್ವನಿಯಲ್ಲಿನ ಬೆಂಕಿಯನ್ನು ನೋಡಿ, ಧ್ವನಿಯಲ್ಲಿ ನರ್ತಿಸುವ ನನ್ನ ಅಂತರಂಗದ ಜ್ವಾಲೆಯೇ ಮೇಲೇಳು ಮತ್ತು ಮೇಲಕ್ಕೇಳು, ಮೇಲೆದ್ದು ನಿನ್ನ ಭವ್ಯತೆಯನ್ನು ತೋರು ಅಂದರು. ಆಗ ಬೆಂಕಿಯ ಕೆನ್ನಾಲಿಗೆಗಳಲ್ಲಿ ಒಂದು ಎತ್ತರಕ್ಕೇರತೊಡಗಿತು. ಬೆಂಕಿಯ ಕಂಬವೊಂದು ತೊಯ್ದಾಡುತ್ತಿದ್ದಂತೆ ಬಳುಕುತ್ತಾ ಮೇಲೇರುತ್ತಾ ಹೋದ ಜ್ವಾಲೆಯು ದೂರದಲ್ಲಿರುವ ದೇವದಾರು ಮರದೆತ್ತರಕ್ಕೆ ಹಬ್ಬಿತ್ತು. ಈಗ ಈ ಬಾಲಕನ ನಾಭಿಯನ್ನು ಸ್ಪರ್ಶಿಸು ಓ ಅಗ್ನಿ. ನಿನ್ನ ಆಶೀರ್ವಾದದಿಂದ ಮಧುವಿನ ಆಂತರ್ಯದ ಅಗ್ನಿ ಜಾಗೃತವಾಗಲಿ. ಕ್ಷಣಾರ್ಧದಲ್ಲಿ ಬೆಂಕಿಯ ಉದ್ದ ನಾಲಗೆಯು ಈತನೆಡೆಗೆ ಬಾಗಿ ನಾಭಿಯನ್ನು ನೆಕ್ಕುತ್ತಿದ್ದಂತೆ ಈತ ಭಯ ವಿಸ್ಮಯಗಳಿಂದ ನಡುಗುತ್ತಿದ್ದನು. ಬೆಂಕಿ ಈತನ ಇಡೀ ದೇಹವನ್ನು ಆವರಿಸಿ ಎಲ್ಲ ತಡೆಗಳನ್ನು ಭಸ್ಮಗೈಯುತ್ತಾ ಈತನ ಮೆದುಳಿನವರೆಗೆ ಮೇಲೇರಿ ವೈಭವೋಪೇತ ವರ್ಣಮಯ ಬೆಳಕಾಗಿ ಸ್ಫೋಟಗೊಂಡಿತು. ಆಶ್ಚರ್ಯವೆಂದರೆ ಆ ಸ್ಫೋಟ ಈತನ ಬೆನ್ನುಹುರಿಯಲ್ಲಿ ತಂಪಾದ ಹಿತಾನುಭವವನ್ನು ಹೊಮ್ಮಿಸಿತ್ತು. ಬೆನ್ನುಹುರಿಯ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಒಂದು ಸಂಬಂಧವನ್ನು ಕಲ್ಪಿಸಿ ಮಧ್ಯದಲ್ಲಿದ್ದ ಅಡ್ಡಿಗಳನ್ನೆಲ್ಲ ನಿವಾರಿಸಿತ್ತು. ಈತ ಕಣ್ತೆರೆದಾಗ ಬೆಂಕಿಯ ಜ್ವಾಲೆಗಳು ಯಥಾಸ್ಥಿತಿಯಲ್ಲಿದ್ದವು. ಬಾಬಾಜಿ ವಾತ್ಸಲ್ಯದಿಂದ ನಗುತ್ತಿದ್ದರು. ಇವತ್ತಿಗೆ ಇಷ್ಟು ಸಾಕು, ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಮಲಗಿಕೋ ಅಂದರು. ಈತ, ಬಾಬಾಜಿ ನೀವೆಂದಾದರೂ ಮಲಗುತ್ತೀರೇನು? ರಾತ್ರಿಯಿಡೀ ಎಚ್ಚರವಾಗಿ ಇರುತ್ತೀರಿ ಎಂದೆನಿಸುತ್ತದೆ ಎಂದಾಗ ಬಾಬಾಜಿ, ಮಗು, ನನಗೆ ನಿದ್ದೆ ಬೇಕೆಂದಿಲ್ಲ. ನಿನಗೆ ನಿದ್ರೆ ಅವಶ್ಯ. ಯಾಕೆಂದರೆ ದೇಹ ಮನಸ್ಸುಗಳೆರಡೂ ದಣಿಯುತ್ತದೆ ಮತ್ತು ಪುನರ್ಚೈತನ್ಯ ಬಯಸುತ್ತದೆ. ನನಗೆ ಆಯಾಸವಾಗಲಿ ದಣಿವಾಗಲಿ ಆಗುವುದಿಲ್ಲ. ಮುಂದೆ ಇದು ನಿನಗೆ ಅರ್ಥವಾಗುತ್ತದೆ. ಹಲವು ವರ್ಷಗಳ ಬಳಿಕ ನೂರಾರು ಚಟುವಟಿಕೆಗಳಲ್ಲಿ ನೀನು ಭಾಗಿಯಾದಾಗ ಅದು ಹೇಗೆಂದು ನಿನಗೇ ತಿಳಿಯುವುದು ಅಂದರು. ಆ ರಾತ್ರಿ ಗಾಢವಾಗಿ ಧ್ಯಾನಕ್ಕಿಳಿದ ಆತ ಈವರೆಗೆ ತಲುಪದ ಆಯಾಮಗಳಿಗೆ ತಲುಪಿ ಹಿಂತಿರುಗಿದ್ದನು.
ಬಾಬಾಜಿಗೆ ನಮಿಸುವ ಸಲುವಾಗಿ ಅವರ ಬಳಿ ಹೋದರೆ ಅವರು ಬಂಡೆಯಂತೆ ಪದ್ಮಾಸನದಲ್ಲಿ ಕುಳಿತು ಅಗ್ನಿಯನ್ನೇ ದಿಟ್ಟಿಸುತ್ತಿದ್ದರು. ಅವರಿಗೆ ನಿದ್ರೆಯ ಅವಶ್ಯಕತೆಯೇ ಇರಲಿಲ್ಲ. ಒಂದು ಬೆಳಗ್ಗಿನ ಜಾವ ಬಾಬಾಜಿ ಈತನೊಂದಿಗೆ, ಇವತ್ತು ನಿನಗೆ ಯಾವುದೇ ನಿಯಮಿತ ಯೋಜನೆಗಳಿಲ್ಲ, ನಿನಗೆಲ್ಲಿ ಬೇಕೋ ಅಲ್ಲಿ ಸುತ್ತಾಡಬಹುದು, ಆದರೆ ಕತ್ತಲಾಗುವುದರೊಳಗೆ ಹಿಂದಿರುಗಿ ಬಾ ಅಂದರು. ಸಂತೋಷದಿಂದ ಈತ ಒಂದು ನೀರಿನ ಗಿಂಡಿ ಮತ್ತು ಒಂದು ಊರುಗೋಲು ಹಿಡಿದುಕೊಂಡು ಬಾಬಾಜಿ ಹೋಗುತ್ತಿದ್ದ ಹಿಮಶಿಖರಗಳ ದಾರಿಯನ್ನೇ ಹಿಡಿದು ಮೇಲೇರತೊಡಗಿದನು. ಸ್ವಲ್ಪ ಸಮಯದ ನಂತರ ಥಂಡಿ ವಿಪರೀತವಾಗತೊಡಗಿತು ಹಾಗೂ ಮಳೆಯೊಂದಿಗೆ ಹಿಮ ಬೀಳಲು ಶುರುವಾಯಿತು. ಏರುವುದು ಬಹಳ ಕಷ್ಟವೆನಿಸತೊಡಗಿತು. ಹಾದಿಯ ಇಕ್ಕೆಲಗಳಲ್ಲಿ ಕೆಲ ಸಹಜ ಗುಹೆಗಳಿದ್ದವು. ಇಂತಹ ಗುಹೆಗಳಲ್ಲಿ ಕೆಲವೊಮ್ಮೆ ಹಿಮಕರಡಿಗಳು ವಾಸಿಸುತ್ತವೆ ಎಂದು ಬಾಬಾಜಿ ಎಚ್ಚರಿಸಿದ್ದರು. ಅಲ್ಲಿದ್ದ ಗುಹೆಯೊಂದರಿಂದ ಹೂಂಕರಿಸುವ ಗೊಣಗಾಟದ ಸದ್ದು ಕೇಳಿ ಭಯದಿಂದ ಮರಗಟ್ಟಿದಂತಾದ ಈತನಿಗೆ ಅಲ್ಲಿಂದ ಸುವಾಸನಾ ದ್ರವ್ಯದ ಘಮ ಮೂಗಿಗೆ ಬಡಿಯಿತು. ನಿಧಾನವಾಗಿ ನಡುಗುತ್ತಲೇ ಗುಹೆಯ ಬಳಿ ತೆವಳಿಕೊಂಡು ಹೋದ ಈತನಿಗೆ ಗುಹೆಯ ಆಳ ಕುಳಿಯಲ್ಲಿ ಸಣ್ಣಗೆ ಬೆಂಕಿ ಉರಿಯುತ್ತಿರುವುದು ಕಾಣಿಸಿತು ಹಾಗೂ ಅಗ್ನಿಗೆ ಅಭಿಮುಖವಾಗಿ ಬರಿಮೈಯ ಆಕೃತಿಯೊಂದು ಕುಳಿತುಕೊಂಡು ಬೆಂಕಿಗೆ ಧೂಪ ಹಾಕುತ್ತಾ ತಗ್ಗು ದನಿಯಲ್ಲಿ ಅರ್ಥವಾಗದ ಏನನ್ನೋ ಪಠಿಸುವುದು ಕಾಣಿಸಿತು. ಸ್ವಲ್ಪವೇ ದೂರದಲ್ಲಿ ಸದ್ದಿಲ್ಲದೆ ಕೂತ ಈತನನ್ನು ಆ ವ್ಯಕ್ತಿ ಇನ್ನಷ್ಟು ಹತ್ತಿರ ಬರುವಂತೆ ಸನ್ನೆ ಮಾಡಿದನು. ಈಗ ಆತನ ಮುಖ ಸ್ಪಷ್ಟವಾಗಿ ಕಾಣುತ್ತಿತ್ತು. ಬೋಳು ತಲೆಯ ಹಣ್ಣುಗೂದಲ ಆ ವೃದ್ಧನ ಮುಖ ಮುಂಗೋಲಿಯನ್ ತರಹವಿತ್ತು. ನಮಸ್ಕಾರ ಎಂದ ಆ ವೃದ್ಧ. ಬುದ್ಧ ತನ್ನ ಆಶೀರ್ವಾದವನ್ನು ನಿನಗೆ ದಯಪಾಲಿಸಲಿ ಎಂದನು. ಈತ ಆ ವೃದ್ಧನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ತಾನ್ಯಾರು, ತಾನು ಇಲ್ಲಿಗೇಕೆ ಬಂದೆನೆಂದು ವಿವರಿಸಿದನು. ನಿನ್ನ ಬಾಬಾಜಿ ಗೊತ್ತು ನನಗೆ, ನಾವು ಆಗಾಗ ಭೇಟಿಯಾಗುತ್ತಿರುತ್ತೇವೆ. ಮಹಾನ್ ಯೋಗಿ ಮಿಲರಪಾರವರು ಹುಟ್ಟುಹಾಕಿದ ಕಾರ್ಗ್ಯುಪಾ ಪಂಥಕ್ಕೆ ಸೇರಿದ ಓರ್ವ ಸಂಚಾರಿ ಟಿಬೇಟಿಯನ್ ಯೋಗಿ ನಾನು. ಮಿಲರೆಪ ಎಂದರೆ ಹತ್ತಿಯ ಬಟ್ಟೆ ಧರಿಸಿದವನು ಎಂದರ್ಥ. ಕಡು ಚಳಿಗಾಲದಲ್ಲೂ ನಾವು ಸಣ್ಣದೊಂದು ಹತ್ತಿಯ ವಸ್ತ್ರವನ್ನಷ್ಟೇ ಸುತ್ತಿಕೊಳ್ಳುತ್ತೇವೆ ಎಂದರು. ತಾವು ಏನು ಪಠಿಸುತ್ತಿದ್ದೀರಿ ಎಂಬ ಈತನ ಪ್ರಶ್ನೆಗೆ ಆ ವೃದ್ಧ ಟಿಬೇಟಿಯನ್ ಯೋಗಿ ತಾನು ಓಂ ಮಣಿಪದ್ಮೆ ಹೂಂ ಎಂಬ ಬೌದ್ಧ ಮಂತ್ರವನ್ನು ಪಠಿಸುತ್ತಿದ್ದೇನೆಂದರು. ಬಾಲಕ ಶ್ರೀ ಎಂ ಆ ವೃದ್ಧ ಯೋಗಿಯೊಂದಿಗೆ ಈ ಕಡು ಚಳಿಗಾಲದಲ್ಲೂ ತಾವು ಬರಿಮೈಯಲ್ಲಿರಲು ಹೇಗೆ ಸಾಧ್ಯವಾಗುತ್ತದೆ ಎಂದಾಗ ಅವರು, ನಾವು ಮಿಲರೆಪಾರ ಪರಂಪರೆಗೆ ಸೇರಿದವರು. ಠುಮ್ಮೋ ಎಂಬ ಉಸಿರಾಟದ ತಂತ್ರವೊಂದನ್ನು ಸಾಧನೆ ಮಾಡುತ್ತೇವೆ. ಈ ತಂತ್ರದಿಂದ ನಾಭಿ ಕೇಂದ್ರದಲ್ಲಿರುವ ಮಣಿಪೂರ ಚಕ್ರದ ಅಂತರಾಗ್ನಿಯ ಶಾಖವು ವೃದ್ಧಿಯಾಗಿ ದೇಹವಿಡೀ ವ್ಯಾಪಿಸುತ್ತದೆ. ನಾನು ವಿಪರೀತ ಬೆವರುತ್ತಿರುವುದನ್ನು ನೀನು ಗಮನಿಸುತ್ತಿರಬಹುದು. ಆಂತರಿಕ ಶಾಖದ ಪರಿಣಾಮವದು. ನಮ್ಮಲ್ಲಿ ಕೆಲ ಯೋಗಿಗಳು ಕಡು ಚಳಿಗಾಲದಲ್ಲಿ ಕೂಡ ತಮ್ಮ ಬೆನ್ನ ಮೇಲೆ ಒದ್ದೆ ವಸ್ತ್ರವನ್ನು ಹಾಸಿದರೆ ಕೆಲವೇ ನಿಮಿಷಗಳಲ್ಲಿ ಒಣಗಿಸಿಕೊಡಬಲ್ಲರು. ನಿನ್ನನ್ನು ಅಗ್ನಿ ಸ್ಪರ್ಶಿಸಿದ ಕೇಂದ್ರ ಅದೇ ಮಣಿಪೂರ. ಅಗತ್ಯ ಬಿದ್ದರೆ ನಿನ್ನ ಬಾಬಾಜಿ ತಾವು ಅಭ್ಯಾಸ ಮಾಡುವ ಠುಮ್ಮೋ ತಂತ್ರವನ್ನು ನಿನಗೆ ಹೇಳಿಕೊಡುತ್ತಾರೆ ಎಂದರು. ನಿನ್ನೆ ತನ್ನ ಮಣಿಪೂರ ಚಕ್ರದಲ್ಲಿ ಬಾಬಾಜಿ ಅಗ್ನಿಸ್ಪರ್ಶ ಮಾಡಿಸಿದ್ದು ಈ ಸಾಧುವಿಗೆ ಹೇಗೆ ತಿಳಿಯಿತೆಂದು ಆಶ್ಚರ್ಯಗೊಂಡ ಈತನಿಗೆ ಅವರು, ಮಗು, ಅನೇಕರಿಗೆ ಇನ್ನೂ ತಿಳಿಯದೇ ಇರುವಂತಹ ಸಂವಹನ ಮಾಧ್ಯಮಗಳು ನಮಗೆ ತಿಳಿದಿವೆ. ಮನಸ್ಸನ್ನು ಒಂದೇ ಬಿಂದುವಿನಲ್ಲಿ ಕೇಂದ್ರೀಕರಿಸಿ ಇತರರಿಗೆ ಸಂದೇಶಗಳನ್ನು ರವಾನಿಸಬಹುದು. ಅದನ್ನು ಟೆಲಿಪತಿ ಎಂದು ಕರೆಯುತ್ತಾರೆ ಎಂದರು. ಬಾಲಕ ಶ್ರೀ ಎಂ ಉತ್ಸಾಹದಿಂದ ಹಲವು ಕುತೂಹಲಕರವಾದ ಪ್ರಶ್ನೆಗಳನ್ನು ಅವರ ಮುಂದಿರಿಸಿದನು. ಟಿಬೆಟ್ನ ಕೆಲವು ಭಾಗಗಳಲ್ಲಿ ಪ್ರಾಚೀನ ನಾಗರಿಕತೆಗಳ ಪಳೆಯುಳಿಕೆ ಅಡಗಿವೆ ಎಂಬುದಾಗಿ ಓದಿದ್ದೇನೆ, ಅದು ನಿಜವೇ ಅಂದಾಗ ಅವರು, ಹೌದು, ಅಂತಹ ಕೆಲವು ಸ್ಥಳಗಳಿವೆ. ಸ್ವತಃ ನಾನೇ ಅಂತಹ ಗುಹೆಯೊಂದನ್ನು ನೋಡಿದ್ದೇನೆ. ಸುರಕ್ಷಿತವಾಗಿ ಕಾಪಾಡಿದ ಸಣ್ಣ ಗಾತ್ರದ ಮಾನವರ ಶರೀರಗಳನ್ನು ನಾನಲ್ಲಿ ನೋಡಿದ್ದೇನೆ. ಅವುಗಳ ತಲೆಬುರುಡೆ ನಮ್ಮದ್ದಕ್ಕಿಂತ ದೊಡ್ಡದು, ಚರ್ಮ ಕಡುಗಪ್ಪು. ಅವರು ಭೂಮಿಯ ಒಂದು ಪ್ರಾಚೀನ ಜನಾಂಗವೇ ಹೊರತು ಅನ್ಯಗ್ರಹಗಳಿಂದ ಬಂದಂಥವರಲ್ಲ. ಎರಡು ವಿರುದ್ಧ ನಾಗರಿಕತೆಗಳ ನಡುವೆ ಯುದ್ಧವಾದಾಗ ನಶಿಸಿ ಹೋದ ಜನಾಂಗವದು ಅಂತಂದು ನಂತರ ಈತ ಕೇಳಿದ ಹಿಮಾಲಯದಲ್ಲಿ ಏತಿಗಳಿದ್ದಾವೆ ಎಂಬ ಪ್ರಶ್ನೆಗೆ ಅವರು, ಹೌದು, ಮಾನಾಪಾಸನ್ನು ಹಾದು ಬದರೀನಾಥದಿಂದ ಕೈಲಾಸಕ್ಕೆ ಹೋಗುವ ಈಗ ಬಳಕೆಯಲ್ಲಿರದ ಪ್ರಾಚೀನ ಮಾರ್ಗವೊಂದಿದೆ. ಅಲ್ಲಿ ಟಿಬೆಟ್ಟಿನ ಭಾಗದಲ್ಲಿ ತೋಲಿಂಗ ಮಠ ಎಂಬ ಹಳೆಯ ಬೌದ್ಧ ಸನ್ಯಾಸಿಗಳ ಮಠವಿದೆ. ಇದರ ಸನಿಹದ ಗುಹೆಗಳಲ್ಲಿ ಇತ್ತೀಚಿನವರೆಗೂ ಹಲವು ಲಾಮಾಗಳು ಏತಿಯನ್ನು ಕಂಡಿದ್ದಿದೆ. ಸ್ವತಃ ನಾನೇ ಒಂದು ಏತಿಯನ್ನು ನೋಡಿದ್ದೇನೆ. ನೀನು ನಿನ್ನ ಬಾಬಾಜಿಯವರಲ್ಲಿ ತೋಲಿಂಗ ಮಠಕ್ಕೆ ಯಾಕೆ ಕೈಲಾಸಕ್ಕೆ ಕರೆದುಕೊಂಡು ಹೋಗಬಹುದೇ ಎಂದು ಕೇಳು. ಅವರಿಗೆ ಆ ಮಾರ್ಗದ ಪರಿಚಯ ಚೆನ್ನಾಗಿದೆ. ಬಹಳ ಸಲ ಅಲ್ಲಿಗೆ ಹೋಗಿದ್ದಾರೆ.
ಆಗ ನೀನು ಒಂದು ಏತಿಯನ್ನು ಕಾಣಬಹುದೇನೋ ಎಂದರು. ನೀವು ಒಬ್ಬ ಲಾಮಾನೇ ಎಂಬ ಈತನ ಪ್ರಶ್ನೆಗೆ ಉತ್ತರಿಸಿದ ಅವರು, ಓರ್ವ ಪುಣ್ಯಪುರುಷನಿಗೆ ಬಳಸಲಾಗುವ ಸಾಮಾನ್ಯ ಪದ ಲಾಮ. ಯಾವುದೇ ಪಂಥದೊಂದಿಗೆ ನಿಕಟ ಸಂಬಂಧದ ಸೂಚನೆ ತೋರದೆ ಸಂಚರಿಸುವ ನಮ್ಮಂಥ ಮಂದಿಯನ್ನು ಜೋಗಿಗಳು ಅನ್ನುತ್ತಾರೆ. ಮಿಲರೆಪ ಅಂತಹ ಓರ್ವ ಜೋಗಿಯಾಗಿದ್ದ. ಆತನ ಬೋಧನೆಗಳನ್ನು ಅನುಸರಿಸುವ, ಕರ್ಗಿಪಾಗಳಿಗೆ ಔಪಚಾರಿಕ ಪೋಷಾಕು ತೊಡುವ ಕರ್ಮಪ ಎಂಬ ನೇಮಿತ ಸನ್ಯಾಸಿ ಈಗ ಮುಖ್ಯಸ್ಥನಾಗಿದ್ದಾನೆ ಎಂದು ಹೇಳಿ, ನಿನಗೆ ಹಸಿವಾಗಿರಬಹುದು ಎಂದು ಹುರಿದ ಬಾರ್ಲಿ ಹಿಟ್ಟಿನೊಂದಿಗೆ ಚಮರಿ ಮೃಗದ ಕೊಬ್ಬನ್ನು ಸೇರಿಸಿ ಮಾಡಿದ ಸ್ಯಾಂಪ ಎಂಬೊಂದು ಅಂಟಂಟಾದ ತಿನಿಸನ್ನು ತಿನ್ನಲು ನೀಡಿದರು. ಬೇಗನೆ ಅದನ್ನು ತಿಂದು ಅವರು ನೀಡಿದ ಕಪ್ಪು ಚಹಾ ಕುಡಿದು ಈತ ಅವರಿಗೆ ಸಾಷ್ಟಾಂಗ ನಮಸ್ಕರಿಸಿ ವಿದಾಯ ಹೇಳಿ ಗುಹೆಯಿಂದ ಹೊರನಡೆದನು. ತನ್ನ ಗುಹೆಗೆ ಹಿಂತಿರುಗಿದಾಗ ಬಾಬಾಜಿ ಹೊರಗೆ ಕುಳಿತು ಯಾವುದೋ ಪುರಾತನ ತಾಳಗೆರೆಯಲ್ಲಿದ್ದ ಹಸ್ತಪ್ರತಿಯನ್ನು ಸೂಕ್ಷ್ಮವಾಗಿ ನೋಡುತ್ತಿದ್ದರು. ಏನು, ನಮ್ಮ ಯುವ ಸಾಧಕ ಹೇಗಿದ್ದಾನೆ? ಟಿಬೇಟಿಯನ್ ಯೋಗಿಯ ಜತೆ ಭೇಟಿ ಹೇಗಿತ್ತು ಅಂದರು ನಗುತ್ತಾ. ಸಾಯಂಕಾಲ ಒಂದು ಮುಖ್ಯ ಸಮಾಲೋಚನೆ ಇದೆ ಅಂದಾಗ ಗುಹೆಯೊಳಗೆ ಹೋಗಿ ಕೈಕಾಲು ಮಡಚಿ ಮಲಗಿದ ಈತ ಕ್ಷಣಾರ್ಧದಲ್ಲಿ ಗಾಢ ನಿದ್ದೆಗೆ ಜಾರಿದ್ದನು. ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಾ ಬಾಬಾಜಿಯವರೊಂದಿಗೆ ಈತನ ಯೋಗ ವೇದಾಂತಗಳ ಬಗೆಗಿನ ಚರ್ಚೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಿದ್ದೇನೆ. ಅಲ್ಲಿಯವರೆಗೆ ನಮಸ್ಕಾರ.